ಕೊನೆದಾಗಿ ಇಷ್ಟೊತ್ತಾಯ್ತು ನಿನ್ ಸವಾಸ ಮಾಡಿ ಟವಲ್ ಅದೆಲ್ಲುದ್ರ ಕಂಡಿತ್ತು ಯಪ್ಪ ಶಿವ. ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಅಣ್ಣ ನಿಮ್ ಮಗನೇ ಜಾಸ್ತಿ ಕಷ್ಟಪಟ್ಟು ಹಿಡಿದ್ಬಿಟ್ಟಿರೋದು ಆಟ ಎಲ್ಲ ತಂದ್ಬಿಟ್ಟವನೆ. ಬನ್ನಿ ಇವಾಗ ಇದನ್ನ ಹೆಂಗ್ ಅಡಿಗೆ ಮಾಡ್ಕೊ ತಿನ್ನೋದು ಅಂತ ಎಲ್ಲರಿಗೂ ಹೇಳ್ಬಿಡೋದ. ಹೆಂಗ್ ಮಾಡ್ಕೊ ತಿಂತೀಯ ಮಾಮೂಲಿ ನಾಟಿ ಬೇಗ ಬೇಗ ಮಸಾಲೆ ರೆಡಿ ಮಾಡೋಣ. ಬಾ ಕತ್ಲೆ ಆಗಕ್ಕಿನ ಮುಂಚೆ ಮಾಡ್ಬಿಡೋಣ. ನಿಧಾನಕ್ಕೆ ಬನ್ನಿ. ಅರ್ಶಿನ ಹಚ್ಚೋದ್ರಿಂದ ಏನಣ್ಣ ಲಾಭ? ಅರ್ಶಿನ ಹಚ್ಚೋಣ ಇಲ್ಲೆಲ್ಲ ಕೈಗೆ ಹಾಕ್ಬಿಟ್ಟು ಆಮೇಲೆ ಕ್ರಿಮಿಕೀಟಗಳೆಲ್ಲ ಇದಾಗುತ್ತೆ ಅಂತನಾ ಸತ್ತಾಗುತ್ತಾ? ಹೌದು. ಆ ಸ್ಕಿನ್ ಮೇಲೆ ಆಯ್ತು ಇರೋಣ. ಏನಣ್ಣ ಇಷ್ಟೊಂದು ಸ್ಪೀಡ್ ಆಗಿದೆಯೇ? ನಮ್ಮ ಅಜ್ಜಿ ಹೇಳ್ಕೊಟ್ಟವ್ರೆ ಅರ್ಶಿನ ಹಚ್ಬಿಟ್ಟೆ ಸೀಬೇಕು ಕೋಳಿನ ಅಂತ ಹೇಳ್ಬಿಟ್ಟು. ಅವಾಗ ಸ್ಕಿನ್ ಮೇಲಿರೋ ಕ್ರಿಮಿಕೀಟಗಳೆಲ್ಲ ಸಾಯುತ್ತಂತೆ ಕ್ಲೀನಾಗಿ. ಬಾರಣ ಸೀಕಳದ ಕ್ಲೀನಾಗ ಸಣ್ಣದಾಗಿರೋ ಕೂದಲುಗಳನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡೋಣ. ಮಾಡ್ಕೊಂಡು ಏನಿದು ನಮ್ಗೇನು ಗೊತ್ತು? ಮಂಡ್ಯ ನಾಟಿ ಸ್ಟೈಲ್ ಕೋಳಿ ಸಾರು ಮಾಡೋದಕ್ಕೆ ಏನೇನು ಮಸಾಲೆ ತಗೋತಾ ಇದ್ದೀನಿ ಗೊತ್ತಾ? ಒಣಮೆಣಸಿನ್ಕಾಯಿ, ಧನ್ಯ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ. 2 kg ಕೋಳಿ ಸಾರು ಮಾಡೋಕ್ಕೆ ನಾನು ಇದನ್ನು ತಗೋತಾ ಇದ್ದೀನಿ. ನೀವು ಎಷ್ಟು kg ಕೋಳಿ ಸಾರು ಮಾಡ್ತೀರಾ ಅಷ್ಟು ಅಳತೆಗೆ ತಕ್ಕಷ್ಟು ನೀವು ಹಾಕೊಳ್ಳಿ. ಮತ್ತೆ ಇದನ್ನೆಲ್ಲಾನು ಸೇರಿಸಿ ಹುರ್ಕೊಳ್ಳೋಣ ಬನ್ನಿ. ಬಾಣಲಿಗೆ ಹಾಕ್ಬಿಟ್ಟು ಒಣಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಘಾಟು. ಅರಿಶಿನ ಅರಿತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರಾ? ಇದು ಕಾಯಿ ತುರಿ ಮಸಾಲ. ಫಸ್ಟ್ ನೋಡಿದ್ದು ನೀವು ಉಡಿ ಮಸಾಲ. ಇವಾಗ 2ನೇ ಸರಿ ನೋಡ್ತಾ ಇರೋದು ನೀವು ಕಾಯಿ ತುರಿ, ಕಡಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಎಲ್ಲನೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಒಲೆ ಹಚ್ಬಿಟ್ಟು ಪಾತ್ರೆ ಮಸಿ ಆಗಬಾರ್ದು ಅಂತ ಮಣ್ಣು ಹಚ್ಕೊಂಡು ಮೇಲೆ ಇಟ್ಟಿದ್ದೀವಿ. ಪಾತ್ರೆ ಕಾದೈತೆ. ಕಾಯ್ತಾ ಇರೋ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೋತೀನಿ. ನಾವು ನಂದಿನ ತುಪ್ಪ ಹಾಕ್ತಾ ಇದ್ದೀವಿ. ನೀವು ಬೇಕಾದರೆ ಎಣ್ಣೆನೇ ಯೂಸ್ ಮಾಡ್ಕೋಬೋದು, ಇಲ್ಲ ತುಪ್ಪದಲ್ಲೇ ಮಾಡ್ತೀನಿ ಅಂದರೆ ಮಾಡ್ಬೋದು. ತುಪ್ಪ ಕಾದೈತೆ. ತುಪ್ಪ ಕಾದಿರೋದಕ್ಕೆ ಕಟ್ ಮಾಡಿರ್ತಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ತುಪ್ಪದ ವಾಸನೆ ಹಂಗೆ ಘಮ 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 ಅಂತ ಇದೆ. ಹಂಗೆ ತುದಿಯಲ್ಲೇ ಕಟ್ ಮಾಡ್ಬಿಟ್ಟು ಇಟ್ಕೊಬರೋಣ. ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಅರ್ಧಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಕೋಳಿ ಆ್ಯಡ್ ಮಾಡ್ಕೊಂಡು ಆಯಿತು. ಈಗ ನಾಟಿ ಕೋಳಿ ಹಾಕಿದ್ಮೇಲೆ ಅದನ್ನು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಬಿಡೋಣ. ಚಿಕನು ಉಡಿ ಆಗ್ತಾ ಇರೋದಕ್ಕೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಒಂದು ಅರ್ಧ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಬೇಡ.
ಅರ್ಧಿಕೊಂಡಿರೋ ಅರಿಶಿನ ಹಾಕೋತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಬೇಕು. ಇದೀಗ ನಾಟಿ ಕೋಳಿ ಆಗಿರೋದ್ರಿಂದ ಒಂದು 15 ನಿಮಿಷ ಬೇಯಿಸ್ಬೇಕಾಗುತ್ತೆ. ಕುಕ್ಕರಲ್ಲಾದರೆ ಒಂದು 4 ವಿಸಲ್ ಸಾಕು. ಇದನ್ನು ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ. ಕೋಳಿ ಈಗ 15 ನಿಮಿಷ ಬೇಯಬೇಕು. ಪ್ಲೇಟ್ ಮುಚ್ಚಿಬಿಟ್ಟು 15 ನಿಮಿಷ ಗ್ಯಾಪಲ್ಲಿ ಬನ್ನಿ ಎಲ್ಲ ಈಜೊಡ್ದು ಬಿಡೋಣ. ಬನ್ನಿ ಬನ್ನಿ, ಜಾರತೆ ಹುಷಾರಾಗಿ ಬನ್ನಿ. ಸ್ವಲ್ಪ ಅಡಿ ಹಿಡ್ಕ ಎಳ್ದೇ ಇರೋದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇದು ಇನ್ನೂ ಒಂದು 5 ನಿಮಿಷ ಬೇಯಲಿ, ಮುಚ್ಚಿಡೋಣ ಬನ್ನಿ. ಕಣ್ಣೀಸರಾಗಿರೋದನ್ನೆಲ್ಲ ಹೋಗ್ಸೋಕ್ಕೋಸ್ಕರ ನಮ್ಮ ಅಜ್ಜಿದಿರು ಕುಡ್ಲು ಕಾಯಿಸ್ಬಿಟ್ಟು ಒಳಗಡೆ ಹಾಕ್ತಾಯಿದ್ರು. ಅದಕ್ಕೋಸ್ಕರ ಈ ಕುಡ್ಲನ್ನ ಕಾಯಿಸ್ಬಿಟ್ಟು ಒಳಗಡೆ ಹಚ್ತಾ ಇದ್ದೀನಿ. ನೋಡಿ ಹೆಂಗಿರುತ್ತೆ ಅಂತ. ನೋಡ್ಬೋದು ನಿಮ್ಮ ಪೀಸ್ ಯಾವ ಥರ ಬೆಂದೈತೆ ಅಂತ. ಫುಲ್ ಹಂಗೆ ಹೂವು ಥರ ಬಂದ್ಬಿಟ್ಟೈತೆ ಫುಲ್. ನೋಡಿ, ಟೊಮೊಟೊನ ಅರಿದೇನೆ ಹಿಂಗೆ ಸ್ಮ್ಯಾಶ್ ಮಾಡ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅರ್ದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಧನ್ಯ, ಚಕ್ಕೆ, ಲವಂಗ ಎಲ್ಲನೂ ಒಳಗಡೆ ಹಾಕೋತಾ ಇದ್ದೀನಿ ಪೇಸ್ಟ್ನ. ಅದಾದಮೇಲೆ ಅರ್ದಿಕೊಂಡಿರೋ ಕಡಲೆಕಾಯಿ ಆ ಪೇಸ್ಟ್ನ ಒಳಗಡೆ ಹಾಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಣ. ಇವಾಗ ಚಿಕನ್ ಫುಲ್ ಬೆಂದಿದೆ. ಉಪ್ಪಿನ ಪ್ಯಾಕೆಟ್ ತಗೊಳ್ಳೋಣ. ನಾಟಿ ಕೋಳಿ ಸಾರು ಕುದಿ ಬರೋಕ್ಕಿಂತ ಮುಂಚೆ ಅರ್ದಿಟ್ಕೊಂಡಿರೋ ಮೆಣಸು ಜೀರಿಗೆ ಪೌಡ್ರ್ ಹಾಕೋಣ. ಚಿಕನ್ ಯಾವ ಥರ ಬಂದಿದೆ ಅಂದರೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಮೂಳೆ ಕಚ್ಕೊಂಡಿರೋ ಪೀಸ್ ಎಲ್ಲ ಹಂಗೆ ಫುಲ್ ಹಂಗೆ ಮಲ್ಲಿಗೆ ಹೂವು ಥರ ಬೆಂದೋಗಿದೆ. ಮೂಳೆನೇ ಬಿಟ್ಟೋಗ್ತಾ ಇದೆ. ನೀವು ನೋಡ್ಬೋದು ನೋಡಿ ಯಾವ ಥರ ಬೆಂದಿದೆ ಅಂತ. ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಫುಲ್ಲು ಘಮ ಘಮ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾರು. ಘಮ ಘಮ ಅಂತ ನಾಟಿ ಕೋಳಿ ಸಾರು ವಾಸನೆ ಹೆಂಗೆ ಬರ್ತಾಯಿದೆ ಅಂದರೆ ತಿಂತಾ ಇದ್ರೆ ಫುಲ್ಲು ನೆಮ್ಮದಿ ಜೀವನ.
ಅಣ್ಣ ಹೇಳಿ. ವಾಸನೆ ಹೆಂಗ್ ಬರ್ತೈತೆ? ಘಮ ಘಮ ಅಂತ ಇದೆ. ಇದು ಕಟ್ಟೆ ಕಟ್ಟುವಪ್ಪ ಅಲ್ಲಿ ಹೋಯ್ತು. ತುಪ್ಪದ ನೋಡಿ ಕಾಳಿ ಸಾಂಬಾರು ಎಷ್ಟು ಮಜವಾಗಿದೆ. ತುಪ್ಪ ಹಾಕಿ ಮಾಡಿರೋ ಮಂಡ್ಯ ನಾಟಿ ಕೋಳಿ ಸಾಂಬಾರು ಬೆಣ್ಣೆ ಬೆಣ್ಣೆ ಥರ ಆಗಿದೆ. ತುಪ್ಪ ಹಾಕಿ ಮಾಡಿರೋ ನಾಟಿ ಕೋಳಿ ಸಾರು ತುಂಬ ಅದ್ಭುತವಾಗಿದೆ. ನಾಟಿ ಕೋಳಿ, ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿಂತಾ ಇದ್ರೆ ಘಮ 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 ಅಂತ ಇದೆ. ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. GG ಗ್ಲೋಬಲ್ ಡೈರೀಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ ಪೀಸ್ ಯಾವ ಥರ ಬಂದಿದೆ ಅಂದರೆ ಫುಲ್ಲು ಪುಡಿ ಪುಡಿ ಆದಂಗಿದೆ. ಆ ಮೂಳಲ್ಲಿ ಕಚ್ಕೊಂಡಿರೋ ಪೀಸೆಲ್ಲ ಹಂಗೆ ಬರ್ತಾ ಇದೆ. ಹಾಂ, ನೋಡ್ಬೋದು ಫುಲ್ಲು ಆ ಪೀಸೆಲ್ಲ ಹಂಗೆ ಜ್ಯೂಸಿಯಾಗಿದೆ. ಸಾಂಬಾರಂತೂ ಟೇಸ್ಟ್ ಸಖತ್ತಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ, ತಿಂತಾಯಿರಿ. ನೆಕ್ಸ್ಟ್ ಯಾವ ವಿಡಿಯೋ ಇದೇ ಥರ ಮಾಡಬೇಕು ಅಂತ ಚಾನಲ್ ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ರೆಸಿಪಿ ನಿಮಗೋಸ್ಕರ ನಾವು ಮಾಡ್ತೀವಿ. ಬಿಸಿ ರಾಗಿ ಮುದ್ದೆ ಜೊತೆ ಸಂತೋಷಣ ನಾಟಿ ಕೋಳಿ ಸಾರ ತಿಂತಾ ಇದ್ರೆ ಆಹಾ ಒಳ್ಳೆ ಮಜಾ. ಇದೇ ಥರ ವಿಡಿಯೋಗಳು ನೀವು ನೋಡ್ತಾ ಇರ್ಬೇಕಾ? ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಿರೀಶಣ್ಣ ನೀವೇನಾದರೂ ಹೇಳಿ. ಎಂಜಾಯ್ ಮಾಡಿ.